ನಾವು ಮನೆಯಲ್ಲಿ ಸುಲಭದಲ್ಲಿ ಹಾರ್ಲಿಕ್ಸ್ ಪೌಡರ್ ಅಥವಾ ಸೇಮ್ ಆ್ಯಸ್ ಹಾರ್ಲಿಕ್ಸ್ ಪೌಡರ್ ಪ್ರೋಟೀನ್ ಎಲ್ಲ ಜಾಸ್ತಿ ಇರುವಂತಹ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತೆ ಸಮಯದ ಉಳಿತಾಯ ಮಾಡೋಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೇಕಂತ ಹೇಳಿದ್ರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫಸ್ಟಿಗೆ ನಮಗೆ ಫುಲ್ 1 ಬೌಲ್ ಆಗುವಷ್ಟು ಗೋಧಿ ಬೇಕು. ಇಡೀ ಗೋಧಿ ನಾನು ತೊಗೊಂಡಿರೋದು. ಗೋಧಿ ಹಿಟ್ಟೆಲ್ಲ ಬೇಡ, ಇಡೀ ಗೋಧಿ ಬೇಕಾಗುತ್ತೆ. ಫುಲ್ 1 ಬೌಲ್. ಇದನ್ನು ಇನ್ನೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಈಗ ಫಸ್ಟಿಗೆ ತೊಳ್ಕೊಳ್ಬೇಕು. ಧೂಳೆಲ್ಲ ಇದ್ದರೆ 1 ಅಥವಾ 2 ಸರಿ ತೊಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಈಗ ಫುಲ್ ನೀರು ಹಾಕಿದ್ಮೇಲೆ, ಬೇಕಾದಷ್ಟು ನೀರನ್ನು ಹಾಕಿದ್ಮೇಲೆ ಒಂದು ತೂತಿರುವಂತಹ ಪಾತ್ರೆ ಅಥವಾ ಪ್ಲೇಟನ್ನು ಮುಚ್ಚಿ ಇಡಬೇಕಾಗುತ್ತೆ. ಚೆನ್ನಾಗಿ ಗಾಳಿ ಆಡುವ ಥರ ಇರಬೇಕು. ಇದು ರಾತ್ರಿ ಪೂರ್ತಿ ನೆನೆಸಿ ನಾನು ಬೆಳಿಗ್ಗೆ ಎದ್ದು ತೆಗೆದು ನೋಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ. ಇದನ್ನು ಈಗ 1-2-3 ಸರಿ ತೊಳ್ಕೊಂಬಿಡೋಣ. ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ. ಈ ಥರ ನೆಂದಿರಬೇಕಾಗತ್ತೆ. ಸೊ ಈಗ ನಾನು 2 ಸರಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಫುಲ್ ನೀರು ಬಸ್ತು ಇಟ್ಕೊಂಡಿದ್ದೀನಿ. ಈಗ ಒಂದು ತೆಳು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ತೆಳು ಇರಬೇಕು, ಚೆನ್ನಾಗಿ ಗಾಳಿ ಆಡೋ ಥರದ್ದು. ಅದಕ್ಕೆ ನೀವೇನು ತೊಳೆದಿಟ್ಕೊಂಡಿದ್ದೀರಲ್ಲ ಆ ಗೋಧಿನ ಹಾಕ್ಕೊಳ್ಬೇಕು. ಈ ಥರ ತೆಳು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಟು ಕಟ್ಟಬೇಕೀಗ. ನೋಡಿ ಅದರಲ್ಲಿ ನೀರು ಪಸೆ ಕೂಡ ಸ್ವಲ್ಪ ಇರಬೇಕಾಗತ್ತೆ. ಆವಾಗಲೇ ಚೆನ್ನಾಗಿ ಮೊಳಕೆ ಬರೋದು. ಇದು ಮೊಳಕೆ ಬರಬೇಕು, ತುಂಬ ಚೆನ್ನಾಗಿ ಮೊಳಕೆ ಬರಬೇಕಾಗತ್ತೆ. ಸೊ ಈ ಥರ ಗಂಟು ಕಟ್ಟಬೇಕು ನಾವು ಇದನ್ನು ಫಸ್ಟಿಗೆ. ಇದನ್ನು ಈ ಥರ ಗಂಟು ಕಟ್ಕೊಂಡು ನಾವು ಒಂದು ಪಾತ್ರೆಯಲ್ಲಿ ಇಡಬೇಕು. ಇದನ್ನು ತುಂಬ ಬೆಳಕೇನು ಬೀಳಬಾರ್ದು, ಅಂತಹ ಪ್ಲೇಸಲ್ಲಿ ಇಡಬೇಕಾಗತ್ತೆ. ಬಟ್ ಗಾಳಿ ಚೆನ್ನಾಗಿ ಇರಬೇಕು. ಫುಲ್ ನೀಟಾಗಿ ಮೊಳಕೆ ಬರಬೇಕಂದ್ರೆ ಗಾಳಿ ಚೆನ್ನಾಗಿರಬೇಕು. ನೀವೆಲ್ಲರೂ ಶೆಲ್ಫ್ ಕೆಳಗಡೆ ಎಲ್ಲ ಕೂಲಾಗಿರೋ ಪ್ಲೇಸಲ್ಲಿ ಇಡಬಹುದು. ಆವಾಗ ನೀಟಾಗಿ ಮೊಳಕೆ ಬರುತ್ತೆ. ಇದು ಹೀಗೆ ಗಂಟು ಕಟ್ಟಿ ಇಟ್ಟು ಒಣಗಿ ಹೋಗುತ್ತಲ್ವ. ಸೊ 2 ಅವರ್ಸಿಗೆ 1 ಸಾರಿ ಅಥವಾ 3 ಅವರ್ಸಿಗೆ 1 ಸರಿನಾದರೂ ಸ್ವಲ್ಪ ನೀರು ಹಾಕಿ ಈ ಥರ ಫುಲ್ ವೆಟ್ ಮಾಡಬೇಕು. ನೋಡಿ ಈಗ ಚೆನ್ನಾಗಿ ಮೊಳಕೆ ಬಂದಿದೆ. ಇದಕ್ಕೆ ಆಲ್ಮೋಸ್ಟ್ ಇಷ್ಟು ಮೊಳಕೆ ಬರೋದಕ್ಕೆ 2 ದಿನ ಬೇಕಾಗುತ್ತೆ. ಅಂದರೆ ನಿನ್ನೆ ಬೆಳಿಗ್ಗೆ ನಾನು ಇಟ್ಟಿರೋದು, ಇವತ್ತು ನೈಟ್ ತೆಗಿತಾ ಇರೋದು. ಸೊ 2 ದಿನ ಬೇಕಾಗುತ್ತೆ. ನಿಮಗೆ ಇಷ್ಟು ಮೊಳಕೆ ಬಂದರೆ ಸಾಕಾಗತ್ತೆ. ಇದರ ಗಂಟನ್ನು ತೆಗಿತಾ ಇದ್ದೀನಿ. ನೋಡಿ ಇದೀಗ ಯಾವ ಥರ ಮೊಳಕೆ ಬಂದಿದೆ ಅಂತ. ಚೆನ್ನಾಗಿ ಮೊಳಕೆ ಬಂದಿದೆ. ತುಂಬ ಮೆತ್ತಗೆ ಕೂಡ ಆಗಿರುತ್ತೆ. ಇದನ್ನು ನಾವು ಒಣಗಿಸ್ಕೊಳ್ಬೇಕು. ಸ್ವಲ್ಪ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಇದನ್ನು ಫುಲ್ ಹರಡಿ ಇಡಬೇಕು. ಇದರಲ್ಲಿ ಇನ್ ಕೇಸ್ ಏನಾದರೂ ಸ್ವಲ್ಪ ನೀರು ಪಸೆ ಎಲ್ಲ ಇದ್ದರೆ ಎಲ್ಲ ಹೋಗಬೇಕು. ಆದರೆ ಬಿಸಿಲು ಇದ್ದರೆ ಬಿಸಿಲಲ್ಲಿ 1-2 ದಿನ ಒಣಗಿಸಿದ್ರೆ ಕೂಡ ಚೆನ್ನಾಗಾಗತ್ತೆ. ನೋಡಿ ಚೆನ್ನಾಗಿ ಮೊಳಕೆ ಬಂದಿರೋ ಗೋಧಿ. ಹಾಗೆ ಇದನ್ನ ಫುಲ್ ಡ್ರೈ ಮಾಡ್ಕೊಂಡಿದ್ದೀನಿ. ನೀರು ಪಸೆ ಏನೂ ಇರಬಾರ್ದು. ಸೊ ಅಷ್ಟು ಡ್ರೈ ಮಾಡ್ಕೊಳ್ಬೇಕು. ಬಿಸಿಲಿದ್ರೆ ಬಿಸಿಲಲ್ಲಿ 2 ದಿನ ಒಣಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದನ್ನ ಈಗ ಫುಲ್ ಡ್ರೈ ಫ್ರೈ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಅದು ಎಷ್ಟು ಸರಿಯಾಗಿ ಗರಿ ಗರಿ ಆಗಬೇಕು, ಪೌಡರ್ ಮಾಡೋಕ್ಕೆ ಆಗೋಷ್ಟು ಗರಿ ಗರಿ ಆಗಬೇಕು, ಅಷ್ಟು ತನಕ ಹುರ್ಕೊಳ್ಬೇಕಾಗತ್ತೆ. ಇದನ್ನ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕೀಗ. ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ. ತುಂಬ ದೊಡ್ಡ ಉರಿ ಕೂಡ ಬೇಡ, ತುಂಬ ಸಣ್ಣ ಇದ್ದರೂ ಕೂಡ ತುಂಬ ಟೈಮ್ ತೊಗೊಳುತ್ತೆ ಕೆಲವು ಸರಿ. ಗೋಧಿ ನೋಡಿ ಇದೀಗ ಫುಲ್ ಕೆಂಪಗಾಗಿದೆ. ಹಾಗೆ ಗರಿ ಗರಿಯಾಗಿರೋ ಸೌಂಡ್ ಕೂಡ ಬರ್ತಾ ಇದೆ ನೋಡಿ. ಅದೇ ರೀತಿ ಸ್ಮೆಲ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ತನಕ ಫ್ರೈ ಮಾಡಬೇಕು. ಒಂದು 10 ನಿಮಿಷದಿಂದ 1/4 ಗಂಟೆ ಹೊತ್ತು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ಇದನ್ನು ಈಗ ಹೀಗೆ ತಣ್ಣಗಾಗೋಕೆ ಬಿಡ್ತೀನಿ. ಗೋಧಿ ಹುರಿದು ತೆಗೆದಿಟ್ಕೊಂಡ್ಮೇಲೆ ನಾನಿಲ್ಲಿ 30 ಬಾದಾಮಿ ತೊಗೊಂಡಿದ್ದೀನಿ. ನೀವು ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಬೇಕಂದರೆ ತೊಗೊಳ್ಬಹುದು. 30 ಬಾದಾಮಿನ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಡ್ರೈ ರೋಸ್ಟ್. ಇದನ್ನು ಒಂದು 5 ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟಲ್ಲಿ ನಾನು 2 ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿನೂ ಸ್ವಲ್ಪ ಗರಂ ಆದರೆ ಸಾಕು, ಜಸ್ಟ್ ಬಿಸಿ ತಾಗಿದ್ರೆ ಸಾಕು. ಈಗ ಇದು ಕರೆಕ್ಟಾಗಿ ರೋಸ್ಟ್ ಆಗಿದೆ. ನಾನು ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗೋಕೆ ಬಿಡ್ತೀನಿ. ಇದೀಗ ಸರಿಯಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಮಾಡಬೇಕು. ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಪುಡಿ ಮಾಡ್ಕೊಳ್ಬಿಡ್ತೀನಿ. ಇದೀಗ ಫುಲ್ ಮಿಕ್ಸಿ ಆಗಿದೆ. ಈಗ ಈ ಬಾದಾಮಿ ಮತ್ತು ಏಲಕ್ಕಿ ಹುರಿದಿಟ್ಕೊಂಡಿದ್ದೀವಲ್ಲ, ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಬೇಕು. ಇದನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದು ಕೂಡ ನುಣ್ಣಗೆ ಪೌಡ್ರ್ ಆಗಿದೆ. ಈಗ ಈ ಪೌಡರ್ ಮತ್ತು ಗೋಧಿನ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಎರಡನ್ನೂ ಕೂಡ ಗಾಳಿಸ್ಕೊಳ್ಬೇಕು.
ನಾನು ಚಿಕ್ಕದ್ರಲ್ಲಿ ಗಾಳಿಸ್ಕೊಳ್ತಾ ಇದ್ದೀನಿ, ನೀವು ದೊಡ್ಡದು ಬೇಕಂದರೆ ತೊಗೊಳ್ಬೋದು. ಗಾಳಿಸ್ಕೊಂಡಿಲ್ಲ ಆದರೆ ಏನಾಗುತ್ತೆ, ಗೋಧಿ ತುಂಬ ಗಟ್ಟಿ ಅಲ್ವಾ, ಅದು ಮಿಕ್ಸಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಷ್ಟೇ ನಾವು ಮಿಕ್ಸಿ ಮಾಡೋಕೆ ಹೋದರೂ ಅದು ಗಟ್ಟಿ ಗಟ್ಟಿ ಹಾಗೆ ಉಳ್ಕೊಂಬಿಡುತ್ತೆ ತರಿಯಾಗಿ. ಸೊ ನಾವು ಗಾಳಿಸ್ಕೊಂಡ್ಬಿಟ್ರೆ ಉಳಿದಿರೋ ತರಿನ ಬೇಕಂದರೆ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಳ್ಬಹುದು, ಇಲ್ಲ ಆದರೆ ನಾವು ದೋಸೆ ಎಲ್ಲ ಮಾಡುವಾಗ ಕೂಡ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಇದೀಗ ಬಾದಾಮಿ ಮತ್ತು ಗೋಧಿ ಎರಡನ್ನು ಕೂಡ ಫುಲ್ ಗಾಳಿಸ್ಕೊಂಡಿದ್ದೀನಿ, ಪೌಡರ್ ಮಾಡಿಕೊಂಡು. ನೈಸ್ ಪೌಡ್ರ್ ಮಾತ್ರ ತೊಗೊಳ್ಬೇಕು. ಇದಕ್ಕೆ ನಾನು 100 ಗ್ರಾಮ್ಸ್ ಆಗುವಷ್ಟು ಕೆಂಪು ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಬೇಕಂದರೆ ಹಾಕ್ಕೊಳ್ಬೋದು, ಆದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸಕ್ಕರೆಗಿಂತ ಕಲ್ಸಕ್ಕರೆ ಒಳ್ಳೆಯದು, ಅದರಲ್ಲೂ ಕೆಂಪು ಕಲ್ಸಕ್ಕರೆ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ನಾನು ಕೆಂಪು ಕಲ್ಸಕ್ಕರೆ 100 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ಇದನ್ನು ಈಗ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಸಣ್ಣಗೆ ಪುಡಿ ಮಾಡ್ಕೊಂಡಿರೋ ಕಲ್ಸಕ್ಕರೆನ ಹಾಕ್ತಾಯಿದ್ದೀನಿ. ಅದು ಎನಿವೆ ನಾವು ಹಾಲು ಹಾಕಿದಾಗ ಕರಗುತ್ತಲ್ವ, ಸೊ ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ, ಗಾಳಿಸ್ತಾ ಇಲ್ಲ. ಇದಕ್ಕೆ ಈಗ ಅರ್ಧ ಬೌಲ್ ಆಗುವಷ್ಟು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. 1 ಬೌಲ್ ಆಗುವಷ್ಟು ನೀವು ಗೋಧಿ ತಗೊಂಡ್ರೆ ಅರ್ಧ ಬೌಲ್ ಆಗುವಷ್ಟು ಹಾಲಿನ ಪುಡಿನ ಹಾಕಬಹುದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಬಾದಾಮಿ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ಶಕ್ತಿ ಕೊಡುತ್ತೆ. ಡ್ರೈ ಫ್ರೂಟ್ಸ್ ಯಾವುದು ಬೇಕಂದ್ರೂ ಹಾಕ್ಕೊಳ್ಬೋದು. ಅದೇ ರೀತಿ ಕೆಂಪು ಕಲ್ಸಕ್ಕರೆ ಕಫ ಎಲ್ಲ ಇದ್ದರೆ ಕರಗೋಕ್ಕೆ ತುಂಬ ಹೆಲ್ಪ್ ಮಾಡುವಂಥದ್ದು, ಹೆಲ್ತ್ಗೆ ಕೂಡ ಒಳ್ಳೆಯದು. ಇನ್ನು ಗೋಧಿ ಎನಿವೆ ಗೊತ್ತೇ ಇದೆ, ಪ್ರೋಟೀನ್ ಎಲ್ಲ ಜಾಸ್ತಿ ಇರುವಂಥದ್ದು. ಸೊ ಹಾಗಾಗಿ ನಾವು ಈ ಥರ ಒಂದು ಪೌಡರ್ನ ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಟ್ರೆ, ಹೊರಗಡೆಯಿಂದ ತಂದಾಗ ಏನಾಗುತ್ತೆ, ಅದರಲ್ಲಿ ಶುಗರ್ ಮಿಕ್ಸ್ ಇರುತ್ತೆ. ನಾರ್ಮಲ್ ಆಗಿ ಸಕ್ಕರೆ ಅಂಶ ತುಂಬಾ ಇರುತ್ತೆ, ಅಷ್ಟೊಂದು ಇಷ್ಟ ಆಗಲ್ಲ ಕೆಲವರಿಗೆ. ಸೊ ಈ ಥರ ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಆವಾಗವಾಗ ಬೇಕಾದಾಗ ಫ್ರೆಶ್ ಆಗಿ ಮಾಡ್ಕೊಳ್ಬಹುದು. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಯಾವುದಾದ್ರೂ ಒಂದು ಗಾಳಿ ಆಡದೇ ಇರುವಂತಹ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೇಕು. ಇದು ಗೋಧಿ ಏನಾದರೂ ನಾವು ಸರಿಯಾಗಿ ಹುರ್ಕೊಂಡಿಲ್ಲ ಆದರೆ ಹಸಿ ಥರ ಅನಿಸುತ್ತೆ, ಹಸಿ ಸ್ಮೆಲ್ ಬರುತ್ತೆ. ಸೊ ಸರಿಯಾಗಿ ಕೆಂಪಿಗೆ ಕರೆಕ್ಟಾಗಿ ಗರಿ ಆಗೋ ಥರ ಹುರ್ಕೊಳ್ಬೇಕು. ಯಾವುದಾದ್ರೂ ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಹಾಕಿ ನಾವು ಇಟ್ಕೊಳ್ಬಹುದು, ಸ್ಟೋರ್ ಮಾಡಬಹುದು ತುಂಬ ದಿನ, ಏನು ಹಾಳಾಗೋದು ಕೂಡ ಇಲ್ಲ. ನಾವು 1 ಬೌಲ್ ಗೋಧಿ ತೊಗೊಂಡಿರೋದ್ರಲ್ಲಿ ಆಲ್ಮೋಸ್ಟ್ ಅರ್ಧ kg ಆಗುವಷ್ಟು, ಅರ್ಧ kgಗಿಂತ ಸ್ವಲ್ಪ ಜಾಸ್ತಿನೇ ಆಗುವಷ್ಟು ಈ ಪೌಡರ್ನ ಮಾಡ್ಕೊಳ್ಬಹುದು. ಇದನ್ನು ಮುಚ್ಚಳ ಕರೆಕ್ಟಾಗಿ ಇರಬೇಕು. ಮುಚ್ಚಳ ಕರೆಕ್ಟಾಗಿರೋ ಡಬ್ಬದಲ್ಲಿ ಹಾಕಿ ಟೈಟಾಗಿ ಮುಚ್ಚಿ ಇಟ್ಬಿಟ್ರೆ ನಾವು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬಹುದು. ಇಷ್ಟಾದರೆ ತುಂಬ ಹೆಲ್ದಿಯಾಗಿರುವಂತಹ, ತುಂಬ ಪ್ರೋಟೀನ್ ಕೂಡ ಇರುವಂತಹ ಹಾರ್ಲಿಕ್ಸ್ ಥರದ ತುಂಬ ಟೇಸ್ಟಿ ಕೂಡ ಆಗಿರುವಂತಹ ಪೌಡರ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.